ತಾಳಿದವನು ಬಾಳಿಯಾನು ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಹಾಗೂ ಅರ್ಥಗರ್ಭಿತವಾದ ಗಾದೆಮಾತು. ಈ ಗಾದೆಯು ಮನುಷ್ಯನ ಜೀವನದಲ್ಲಿ ಸಹನೆ ಅಥವಾ ತಾಳ್ಮೆ ಎನ್ನುವುದು ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿಕೊಡುತ್ತದೆ. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಹಿರಿಯರು ತಮ್ಮ ಅನುಭವದ ಸಾರವನ್ನು ಸಣ್ಣ ವಾಕ್ಯಗಳಲ್ಲಿ ನಮಗೆ ನೀಡಿದ್ದಾರೆ. ಅದರಲ್ಲಿ ತಾಳಿದವನು ಬಾಳಿಯಾನು ಎಂಬುದು ಬದುಕಿನ ಯಶಸ್ಸಿನ ಸೂತ್ರವಾಗಿದೆ. ಅರ್ಥ: ಯಾವ ವ್ಯಕ್ತಿ ಜೀವನದ ಕಷ್ಟ ಸುಖಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳದೆ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುತ್ತಾನೋ ಅವನು ಜೀವನದಲ್ಲಿ ಸುಖವಾಗಿ ಬಾಳುತ್ತಾನೆ, ಬದುಕುತ್ತಾನೆ ಎಂದರ್ಥ. ವಿವರಣೆ: ಜೀವನದಲ್ಲಿ ನಮಗೆ ಅಂದುಕೊಂಡಿದ್ದೆಲ್ಲವೂ ತಕ್ಷಣವೇ ಸಿಗುವುದಿಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಸಮಯ ಬೇಕಾಗುತ್ತದೆ. ಈ ಗಾದೆಯ ಮುಖ್ಯ ಅಂಶಗಳು ಇಲ್ಲಿವೆ. ಸಹನೆಯೇ ಜಯದ ಹಾದಿ. ಅವಸರದಲ್ಲಿ ಮಾಡುವ ಕೆಲಸಗಳು ಹೆಚ್ಚಾಗಿ ಕೆಡುತ್ತವೆ. ಆತುರಗಾರನಿಗೆ ಬುದ್ಧಿಮಂದ ಎಂಬಂತೆ ತಾಳ್ಮೆ ಇಲ್ಲದವನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಸಮಾಧಾನದಿಂದ ಯೋಚಿಸುವವನು ಸರಿಯಾದ ಹಾದಿ ಕಂಡುಕೊಳ್ಳುತ್ತಾನೆ. ಕಷ್ಟದ ಕಾಲದಲ್ಲಿ ಧೈರ್ಯ. ಬದುಕಿನಲ್ಲಿ ಏರಿಳಿತಗಳು ಸಹಜ. ಸೋಲು ಅಥವಾ ಕಷ್ಟ ಬಂದಾಗ ಧೃತಿಗೆಡದೆ ತಾಳ್ಮೆಯಿಂದ ಕಾಯುವವನು ಮುಂದೆ ಉತ್ತಮ ದಿನಗಳನ್ನು ಕಾಣುತ್ತಾನೆ. ನಿಸರ್ಗದ ಪಾಠ: ಒಂದು ಸಣ್ಣ ಬೀಜ ಹೆಮ್ಮರವಾಗಿ ಬೆಳೆದು ಹಣ್ಣು ಕೊಡಬೇಕಾದರೆ ವರ್ಷಗಟ್ಟಲೆ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಹಾಗೆಯೇ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ನಾವು ತಾಳ್ಮೆಯಿಂದ ಇರಬೇಕು. ಕೋಪದ ಮೇಲೆ ನಿಯಂತ್ರಣ. ಕೋಪ ಬಂದಾಗ ಮನುಷ್ಯ ತನ್ನ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ. ಅಂತಹ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ದೊಡ್ಡ ವಿಪತ್ತುಗಳನ್ನು ತಪ್ಪಿಸುತ್ತದೆ. ಉದಾಹರಣೆ: ಮಹಾಭಾರತದಲ್ಲಿ ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅತ್ಯಂತ ತಾಳ್ಮೆಯಿಂದ ಕಳೆದರು. ಅದರ ಫಲವಾಗಿ ಅವರು ಯುದ್ಧದಲ್ಲಿ ಜಯಗಳಿಸಿ ರಾಜ್ಯವನ್ನು ಮರಳಿ ಪಡೆದರು. ಇಲ್ಲಿ ಅವರ ತಾಳ್ಮೆಯೇ ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಉಪಸಂಹಾರ: ಸಹನೆಗೆ ಸರ್ವಕ್ಕೂ ಮದ್ದು. ಇಂದಿನ ಧಾವಂತದ ಜಗತ್ತಿನಲ್ಲಿ ಎಲ್ಲವನ್ನೂ ತಕ್ಷಣವೇ ಪಡೆಯಬೇಕೆಂಬ ಹಂಬಲ ಎಲ್ಲರಲ್ಲೂ ಇದೆ. ಆದರೆ ಶಾಶ್ವತವಾದ ಸುಖ ಮತ್ತು ಯಶಸ್ಸು ಸಿಗುವುದು ತಾಳ್ಮೆಯಿಂದ ಇದ್ದವರಿಗೆ ಮಾತ್ರ. ಆದ್ದರಿಂದ ಪ್ರತಿಯೊಬ್ಬರೂ ಜೀವನದಲ್ಲಿ ತಾಳ್ಮೆಯನ್ನು ಮೈಗೂಡಿಸಿಕೊಂಡರೆ ಸುಂದರವಾಗಿ ಬಾಳಬಹುದು. ಈ ಗಾದೆಯ